ಉತ್ತರ ಕನ್ನಡ ಜಿಲ್ಲೆಯ ನಿತ್ಯ ಹರಿದ್ವಾರ್ನ ಅರಣ್ಯ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ 10 ಹಲವು ಜೀವ ಜಲಪಾತಗಳಿಗೆ ಜೀವ ಕಳೆ ತಂದಿದೆ ಅಂತಲೇ ಹೇಳಬಹುದಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ನಾವು ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ವಿಭೂತಿ ಫಾಲ್ಸ್ನಲ್ಲಿದ್ದೀವಿ. ವಿಭೂತಿ ಫಾಲ್ಸ್ ಅತ್ಯಂತ ಆಕರ್ಷಣೀಯ ಫಾಲ್ಸ್ ಅಂತಲೇ ಹೇಳಬಹುದಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಫಾಲ್ಸ್ಗಳಲ್ಲಿ ವಿಭೂತಿ ಫಾಲ್ಸ್ ಕೂಡ ಒಂದು. ಸುಮಾರು ಯಾನ ಪ್ರದೇಶದಲ್ಲಿ ಹುಟ್ಟಿಕೊಳ್ಳುವಂತಹ ಹಳ್ಳದಿಂದ ಇದು ಹಳ್ಳ ಪೂರ್ತಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿರುವುದರಿಂದ ಇದು ಹಳ್ಳ ಸುಮಾರು ಒಂದು 30 ರಿಂದ 35 ಅಡಿ ಎತ್ತರದಿಂದ ಹಳ್ಳ ಧುಮುಕುವುದರಿಂದ ಈ ಫಾಲ್ಸ್ ಸೃಷ್ಟಿಯಾಗುತ್ತೆ. ಸಂಪೂರ್ಣವಾಗಿ ಅರಣ್ಯ ಪ್ರದೇಶದಲ್ಲಿಯೇ ಈ ಫಾಲ್ಸ್ ಇರುವುದರಿಂದ ಈ ಫಾಲ್ಸ್ಗೆ ಬರಬೇಕಾದರೂ ಸಹಿತ ಸುಮಾರು 1 ರಿಂದ 1.5 ಕಿಲೋಮೀಟರ್ ನೀವು ಅರಣ್ಯ ಭಾಗದಲ್ಲೇ ನಡೆದುಕೊಂಡು ಬರಬೇಕು. ಪ್ರಮುಖವಾಗಿ ಇಂತಹ ಆಕರ್ಷಣೀಯ ತಾಣಗಳು ಉತ್ತರ ಕನ್ನಡ ಜಿಲ್ಲೆಯಾದಂಥ ಬಹಳಷ್ಟಿವೆ. ಇದು ಸಹಿತ ಒಂದು ಆಕರ್ಷಣೀಯ ತಾಣನೇ. ಆದರೆ ಈ ಆಕರ್ಷಣೀಯ ತಾಣ ಬಹಳಷ್ಟು ಡೇಂಜರ್ ಸಹಿತ ಆಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು ನೀರಿನ ಸೆಳೆತ ಎಷ್ಟರ ಮಟ್ಟಿಗೆ ಇದೆ ಅಂತ. ಯಾಕೆಂದರೆ ಯಾವ ರೀತಿಯಾಗಿ ನ್ಯಾಚುರಲಿ ಫಾಲ್ಸ್ ಇದೆ ಅದೇ ರೀತಿಯಾಗಿದೆ. ಆ ಫಾಲ್ಸನ್ನು ಯಾವುದೇ ರೀತಿಯಾದಂತಹ ಸೇಫ್ಟಿ ಪ್ರಿಕಾಷನ್ನ ತೊಗೊಂಡಿಲ್ಲ, ಯಾವುದೇ ಅಭಿವೃದ್ಧಿ ಅಂತೂ ಮಾಡಲೇ ಇಲ್ಲ. ಯಾಕೆಂದರೆ ಪ್ರಮುಖವಾಗಿ ನೀರು ರಭಸವಾಗಿ ಬಂದರೆ ಒಂದು ವೇಳೆ ಯಾರಾದರೂ ಈಜಾಡಕ್ಕೆ ಹೋದ್ರೂ ಸಹಿತ ಅವರು ಮುಂದೆ ತೇಲ್ಕೊಂಡು ಹೋಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಯಾವುದೇ ರೀತಿಯಾದ ಪ್ರಿಕಾಷನ್ ಇಲ್ಲಿ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಕಳೆದ 1 ತಿಂಗಳಿನಿಂದ ವಿಭೂತಿ ಫಾಲ್ಸ್ಗೆ ಸಾರ್ವಜನಿಕರನ್ನು ನಿರ್ಬಂಧ ಮಾಡಲಾಗಿದೆ. ಯಾಕಂದರೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿಭೂತಿ ಫಾಲ್ಸ್ಗೆ ಜನರು ಬರ್ತಾರೆ. ಯಾಕಂದರೆ ವಿಭೂತಿ ಫಾಲ್ಸ್ ಸುಮಾರು ಶಿರ್ಸಿಯ ಸಮೀಪ ಆಗಿರುವುದರಿಂದ ಹುಬ್ಬಳ್ಳಿ, ಧಾರವಾಡ ಮತ್ತು ಉತ್ತರ ಕರ್ನಾಟಕದ ಜನರು ಈ ಫಾಲ್ಸ್ಗೆ ಬಹಳಷ್ಟು ಜನರು ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಯುವತಿಯರು, ಕಾಲೇಜ್ ಫ್ರೆಂಡ್ಸ್ ಬಹಳಷ್ಟು ಜನರಿಗೆ ಇಲ್ಲಿ ಆಕರ್ಷಣೀಯ ತಾಣ ಅಂತಲೇ ಹೇಳ್ಬೋದಾಗಿದೆ. ಆದರೆ ಈ ಫಾಲ್ಸ್ನಲ್ಲಿ ಅಭಿವೃದ್ಧಿ ಅಂತ ಶೂನ್ಯ ಅಂತಲೇ ಹೇಳ್ಬೋದಾಗಿದೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ಮರಗಿಡಗಳು ಬಿದ್ದಿವೆ, ದೊಡ್ಡ ಪ್ರಮಾಣದಲ್ಲಿ ಮರಗಳು ಧರೆಗುರುಳಿದೆ. ಅಷ್ಟೇ ಅಲ್ಲದೆ ರಸ್ತೆಗಳು ಸರಿ ಇಲ್ಲ. ಯಾಕೆಂದರೆ ಪ್ರಮುಖವಾಗಿ ಬರಬೇಕಾದಂಥ ರಸ್ತೆಯಲ್ಲಿ ಸ್ವಲ್ಪ ಯಾಮಾರಿದರೆ ಸಾಕು ಪ್ರಪಾತಕ್ಕೆ ಬಿದ್ದುಬಿಡ್ತಾರೆ. ಅದಕ್ಕಾಗಿ ಸೇಫ್ಟಿ ಆದಂಥ ಯಾವುದೇ ಪ್ರಿಕಾಷನ್ ಮಾಡಿಲ್ಲ. ಅಷ್ಟೇ ಅಲ್ಲದೆ ಲೇಡೀಸ್ಗೆ ಡ್ರೆಸ್ಸಿಂಗ್ ರೂಮನ್ನು ಸಹಿತ ಮಾಡಲಾಗಿತ್ತು. ಡ್ರೆಸ್ಸಿಂಗ್ ರೂಮ್ನ ಬಾಗಿಲುಗಳು ಸಹಿತ ಕಿತ್ತು ಬಿದ್ದಿದ್ದಾವೆ. ನೀವು ದೃಶ್ಯದಲ್ಲಿ ನೋಡಬಹುದು. ಯಾಕೆಂದರೆ ಇಲ್ಲಿ ಸ್ನಾನ ಮಾಡಿ ಈಜಾಡಿದ ನಂತರ ಅವರು ಡ್ರೆಸ್ಸಿಂಗ್ ರೂಮ್ ಅಂತಲೂ ಸಹಿತ ಮಾಡಲಾಗಿತ್ತು. ಅದು ಡ್ರೆಸ್ಸಿಂಗ್ ರೂಮ್ ಸಹಿತ ಹಾಳಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಗಾರ್ಡ್, ಯಾಕಂದರೆ ಎಲ್ಲ ಫಾಲ್ಸ್ಗಳಲ್ಲಿ ಸಹಿತ ಜಿಲ್ಲಾಡಳಿತ ಗಾರ್ಡ್ಗಳನ್ನು ನೇಮಕ ಮಾಡಿತ್ತು. ಗಾರ್ಡ್ಗಳು ಕೂತ್ಕೊಳ್ಳೋಕ್ಕೆ ಅಂತಲೇ ಒಂದು ಶೆಡ್ಡನ್ನು ಮಾಡಲಾಗಿತ್ತು. ಶೆಡ್ಡು ಸಹಿತ ಪೂರ್ತಿಯಾಗಿ ನಾಶ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಸಂಪೂರ್ಣವಾಗಿ ಇಷ್ಟು ಆಕರ್ಷಣೀಯವಾದಂಥ ತಾಣವನ್ನು ಒಂದು ಸ್ವಲ್ಪ ಹಣ ವಿನಿಯೋಗ ಮಾಡಿ ಸ್ವಲ್ಪ ಅಭಿವೃದ್ಧಿ ಮಾಡಿದ್ರೂ ಸಹಿತ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು ಬರುವಂತಹ ಈ ತಾಣ ಆಗಬಹುದು. ಆದರೆ ಇದನ್ನು ಅಭಿವೃದ್ಧಿ ಮಾಡುವುದಕ್ಕೆ ಮಾತ್ರ ಪ್ರವಾಸೋದ್ಯಮವಾಗಲಿ, ಜಿಲ್ಲಾಡಳಿತಕ್ಕಾಗಲಿ, ಸ್ಥಳೀಯ ಗ್ರಾಮ ಪಂಚಾಯತಿಯವರಾಗಲಿ ಯಾರೂ ಸಹಿತ ಮುಂದೆ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದಾಗಿದೆ. ಯಾಕೆಂದರೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಇದೇ ರೀತಿಯಾದಂಥ ಫಾಲ್ಸ್ಗಳು ಬಹಳಷ್ಟು ಇದ್ದಾವೆ. ಆದರೆ ಈ ಫಾಲ್ಸ್ಗಳು ಮರೀಚಿಕೆ ಆಗ್ತಿರುವುದಕ್ಕೆ ಕಾರಣ ಏನಂದರೆ ಅಭಿವೃದ್ಧಿ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಸೇಫ್ಟಿ ಪ್ರಿಕಾಷನ್ ಮತ್ತು ಅಲ್ಲಿ ಹೋಗುವ ಜನರಿಗೆ ಯಾವ ರೀತಿಯಾಗಿ ಇರಬೇಕು ಎನ್ನುವುದರ ಬಗ್ಗೆ ಗೈಡ್ ಮಾಡುವುದಕ್ಕೂ ಸಹಿತ ಒಂದು ಗಾರ್ಡನ್ನು ಸಹಿತ ಇಡಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಫಾಲ್ಸ್ಗಳು ಇರುವುದರಿಂದ ಬಹಳಷ್ಟು ಫಾಲ್ಸ್ಗಳು ಮರೀಚಿಕೆಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಹಿನ್ನಡೆ ಆಗ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.